ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹ್. ಇಂದು ನಮ್ಮ ವಿಷಯ ಸಮಸ್ತ ಉಗಮ ಸುಧಾರಣೆ ಮತ್ತು ನವೋದಯ. ಈ ವಿಷಯದ ಬಗ್ಗೆ ಸ್ಪಷ್ಟವಾಗಿ ತಿಳಿದುಕೊಳ್ಳಲು ನಮ್ಮ ಜೊತೆ ಇದ್ದಾರೆ ಹಾಫಿಜ್ ನಬೀಲ್ ಮ್ಯಾಂಗ್ಳೂರ್. ಧನ್ಯವಾದಗಳು. ಇದು ಕೇವಲ ಒಂದು ಸಂಸ್ಥೆಯ ವಿಷಯವಲ್ಲ, ಒಂದು ಯುಗದ ಚಿಂತನೆಯ ಕಥೆ. ಮೊದಲ ಪ್ರಶ್ನೆ, ಸಮಸ್ತ ಎಂದರೇನು? ಅದು ಯಾವ ಸಂದರ್ಭದಲ್ಲಿ ಉಗಮವಾಯಿತು? ಅತ್ಯಂತ ಮಹತ್ವದ ಪ್ರಶ್ನೆ. 1926ರ ಕಾಲಘಟ್ಟದಲ್ಲಿ ಧಾರ್ಮಿಕ ಅಜ್ಞಾನ ಮತ್ತು ಸಾಮಾಜಿಕ ಗೊಂದಲಗಳು ಹೆಚ್ಚಾಗಿದ್ದವು. ಆ ಸಮಯದಲ್ಲಿ ಉಮ್ಮತ್ತಿಗೆ ಸರಿಯಾದ ಮಾರ್ಗದರ್ಶನ ನೀಡಲು ಉಲೆಮಾಗಳ ನೇತೃತ್ವದಲ್ಲಿ ಸಮಸ್ತ ಕೇರಳ ಜಮ್ಇಯತ್ ಉಲೆಮಾ ಸ್ಥಾಪನೆಯಾಯಿತು. ಸಮಸ್ತದ ಉಗಮದ ಉದ್ದೇಶ ಅಹ್ಲು ಸುನ್ನಾ ವಲ್ ಜಮಾಅತ್ ಪರಂಪರೆಯನ್ನು ಸಂರಕ್ಷಿಸುವುದು ಮತ್ತು ಶಿಕ್ಷಣವನ್ನು ಬಲಪಡಿಸುವುದು. ಸಮಸ್ತದ ಬಗ್ಗೆ ಮಾತನಾಡುವಾಗ ಸುಧಾರಣೆ ಎನ್ನುವ ಪದ ಹೆಚ್ಚು ಕೇಳಿಸುತ್ತದೆ. ಅದರ ಅರ್ಥವೇನು? ಸಮಸ್ತದ ಸುಧಾರಣೆ ಎಂದರೆ ಪರಂಪರೆಯನ್ನು ಒಡೆಯುವುದು ಅಲ್ಲ, ಅದನ್ನು ಸರಿಪಡಿಸುವುದು. ಮದ್ರಸಾ ಶಿಕ್ಷಣಕ್ಕೆ ವ್ಯವಸ್ಥೆ ತಂದದ್ದು, ಧಾರ್ಮಿಕ ಅಧ್ಯಯನಕ್ಕೆ ಶಿಸ್ತು ನೀಡಿದ್ದು, ಮೂಢನಂಬಿಕೆಗಳಿಗೆ ವಿರೋಧ ವ್ಯಕ್ತಪಡಿಸಿದ್ದು ಇವೆಲ್ಲವೂ ಸುಧಾರಣೆಯ ಭಾಗ. ಸಮಸ್ತ ಯಾವತ್ತು ಅತಿರೇಕವನ್ನು ಒಪ್ಪಲಿಲ್ಲ, ಅಜ್ಞಾನವನ್ನೂ ಒಪ್ಪಲಿಲ್ಲ. ಮಧ್ಯಮ ವರ್ಗ ಇದೇ ಸಮಸ್ತದ ಸುಧಾರಣೆಯ ತತ್ವ. ಇಂದಿನ ಯುವ ಜನತೆಗೆ ಸಮಸ್ಯೆ ಹೇಗೆ ಪ್ರಸ್ತುತವಾಗಿದೆ? ಅದನ್ನೇ ನವೋದಯ ಅಂತ ಹೇಳಬಹುದಾ? ಖಂಡಿತವಾಗಿಯೂ ಇಂದಿನ ಸಮಸ್ಯೆ ಎಂದರೆ ಶಿಕ್ಷಣ ಸಂಘಟನೆಯ ಮತ್ತು ಮಾಧ್ಯಮಗಳ ಸಮನ್ವಯ. SKSF ಮುಂತಾದ ವಿದ್ಯಾರ್ಥಿ ಸಂಘಟನೆಗಳು ಯುವಜನತೆಗೆ ನಾಯಕತ್ವ, ಶಿಸ್ತು ಮತ್ತು ಜ್ಞಾನ ನೀಡುತ್ತಿವೆ. ಪಾರಂಪರ್ಯವನ್ನು ಹಿಡಿದುಕೊಂಡೇ ಕಾಲಕ್ಕೆ ತಕ್ಕಂತೆ ನಡೆಯುವುದು ಇದೇ ಸಮಸ್ತದ ನವೋದಯ. ಕೊನೆಯ ಪ್ರಶ್ನೆ, ಈ ನವೋದಯದಲ್ಲಿ ನಮ್ಮ ಪಾತ್ರವೇನು? ನಮ್ಮ ಪಾತ್ರ ಬಹಳ ದೊಡ್ಡದು. ಸಮಸ್ತವನ್ನು ಗೌರವಿಸುವುದು ಮಾತ್ರವಲ್ಲ, ಅದರ ಮೌಲ್ಯಗಳನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು. ಜ್ಞಾನ ಪಡೆಯಬೇಕು, ಶಿಸ್ತಿನಿಂದ ನಡೆಯಬೇಕು, ಸಮಾಜ ಸೇವೆಯಲ್ಲಿ ತೊಡಗಬೇಕು. ಅದೇ ಸಮಸ್ತದ ಭವಿಷ್ಯ. ಅದ್ಭುತವಾದ ಉತ್ತರಗಳಿಗೆ ಧನ್ಯವಾದಗಳು. ಎರಡೂ ಸೇರಿ ಸಮಸ್ತ ಎಂದರೆ ಉಗಮದಲ್ಲಿ ದೃಢತೆ, ಸುಧಾರಣದಲ್ಲಿ ಸಮತೋಲನ, ನವೋದಯದಲ್ಲಿ ಆಶಯ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು.